ಹಾಯ್ ಹಲೋ ನಮಸ್ಕಾರ. 9 ಲೈವ್ ವಾಹಿನಿಯ ವೀಕ್ಷಕರಿಗೆ ಶುಚಿ ರುಚಿ ಕುಕಿಂಗ್ ವಿತೌಟ್ ಫೈರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಅವರು ಕೂಡ ಅಡುಗೆ ಹವ್ಯಾಸ ಉಳ್ಳವರು. ಬನ್ನಿ ವೀಕ್ಷಕರೇ, ಮೊದಲಿಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೀಕ್ಷಕರೇ, ಶ್ವೇತಾ ಪಾಟೀಲ್ ಅಂತ. ಶ್ವೇತಾ ಅವರೇ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಬನ್ನಿ ಅವರ ಕಿರು ಪರಿಚಯ ಕೇಳೋಣ. ಮೇಡಮ್, ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ? ನಾನು ಶ್ವೇತಾ ಪಾಟೀಲ್, ಇಲ್ಲೇ ಹುಬ್ಳಿ ನಿವಾಸಿ. ನಾನು MBA ಗ್ರಾಜ್ಯುಯೇಟ್, HR ಮ್ಯಾನೇಜರ್ ಅಂತ ವರ್ಕ್ ಮಾಡಿದ್ದೇನೆ. ಇವಾಗ ಸದ್ಯಕ್ಕೆ ನಂದೇ ಒಂದು ಓನ್ ವೆಂಚರ್ ಮಾಡುವಂತ ಪ್ಲಾನ್ಸ್ ಅಲ್ಲಿ ಇದ್ದೇನೆ. ವೆರಿ ಗುಡ್, ವೆರಿ ನೈಸ್. ಲೇಡೀಸ್ ಶುಡ್ ಬಿ ಆಲ್ವೇಸ್ ಇಂಡಿಪೆಂಡೆಂಟ್ ಆ್ಯಂಡ್ ವರ್ಕಿಂಗ್. ಶ್ವೇತಾ ಅವರೇ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಶೇಷ ಐಟಮ್ ಮಾಡಿ ತೋರಿಸೋರಿದ್ದೀರಾ? ಮೇಡಮ್, ನಾನಿವತ್ತು ಬೋಟಿ ಮಸಾಲ ಅಂತ. ಬೋಟಿ ಅಂದ್ರೆ? ಬೋಟಿ ಅಂದ್ರೆ ನಾನ್ ವೆಜ್ ಅಲ್ಲ ಮೇಡಮ್. ಇದು ಬೋಟಿ ಅಂದ್ರೆ ನಾವು ಬೆಂಗಳೂರು ಸೈಡ್ ಎಲ್ಲ ಇದಕ್ಕೆ ಬೋಟಿ ಅಂತಾರೆ. ನಾನು ವರ್ಕಿಂಗ್ ಬೆಂಗಳೂರಲ್ಲಿ ಇದ್ನಲ್ಲ, ಅವಾಗ ಸ್ಟ್ರೀಟ್ ಸೈಡ್ ಎಲ್ಲ ಇದು ಫೇಮಸ್. ಬೋಟಿ ಅಂದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಇದು ಬೋಟಿ ಅಂದ್ರೆ ಈ ತರ ನೋಡಿ, ಪಾಪಡಿ. ಕೊಳವೆ ಪಾಪಡಿನಾ? ಹಾ. ನಾವು ಚಿಕ್ಕವರಿದ್ದಾಗ ₹1 10 ಸಿಕ್ತಿದ್ದು. ನಾವು ಹಿಂಗ್ ಬಟ್ಟಿಗೆ ಹಿಂಗ್ ಮೇಡಮ್, ಹಿಂಗ್ ಬಟ್ಟಿಗೆ ಹಾಕೊಂಡ ಹಿಂಗೆ ನಾವು ತಿಂತಿದ್ವಿ, ಟೇಸ್ಟ್ ಮಾಡ್ತಾ 5 ಬಟ್ಟಿಗೆ ಹಾಕೊಂಡು ಟೇಸ್ಟ್ ಮಾಡ್ತಿದ್ವಿ. ಓಕೆ ಓಕೆ ಓಕೆ. ಬೋಟಿ ಮಸಾಲ ಅಂತ ನಾನು ಡಿಶ್ ಮಾಡೋಣ ಅಂತ ಬಂದಿದ್ದೆ. ಓಕೆ ಓಕೆ. ಇದು ಬೇಕಾಗಿದ್ದ ಸಾಮಗ್ರಿಗಳೇನು ಮೇಡಮ್? ಫಸ್ಟ್ ಗಜ್ಜರಿ ತುರ್ಕೊಂಡು ಬಂದಿದ್ದೀನಿ. ಓಕೆ. ಕೊತ್ತಂಬರಿ, ಟೊಮೆಟೊ, ಓಕೆ, ಆನಿಯನ್ ಮತ್ತೆ ಹುಳಿ ಶೇಂಗಾ ಬೇಕಾಗುತ್ತೆ. ಇದು ಶೇಬು, ಇದು ಮಿಕ್ಸ್ಚರ್. ಓಕೆ. ಮತ್ತೆ ಸ್ವಲ್ಪ ಬ್ಲಾಕ್ ಸಾಲ್ಟ್, ಚಾಟ್ ಮಸಾಲ. ಬೋಟಿನೇ ಹೇಳಿಲ್ಲ? ಬೋಟಿ ಮೇಲೆ ತೋರಿಸ್ಬಿಟ್ಟೆ ಅಲ್ಲ ಮೇಡಮ್ ಮೊದಲು. ಓಕೆ, ಬೋಟಿ. ಇವೆಲ್ಲ ಇದಕ್ಕೆ ಮಾಡಕ್ ಬೇಕಾಗಿರೋ ಸಾಮಗ್ರಿ. ಬೋಟಿ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿ. ಓಕೆ ಓಕೆ. ಮಾಡೋ ವಿಧಾನ ಮೇಡಮ್? ಮೇಡಮ್, ಅದೇ ಇವಾಗ ಆನಿಯನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು. ಓಕೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ನೋಡಿ ಮೇಡಮ್. ಇವಾಗ ಚಳಿಗಾಲ ಮಳೆಗಾಲ ಅಲ್ವಾ? ಹೌದೌದು. ಏನಾದ್ರೂ ಸಂಜೆ ಟೈಮ್ಗೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಫುಡ್ಸ್ ಏನಾದ್ರು ಅಂತ. ಮನೇಲಿ ಇರೋದೇ ಸಾಮಗ್ರಿಗಳು ಎಲ್ಲ ಮನೇಲಿ ಇರುತ್ತೆ ನಮ್ಗೆ. ಬೇಗ ಇನ್ಸ್ಟೆಂಟ್ ಆಗಿ ನಾವು ಮಾಡ್ಕೊಂಡು ತಿನ್ಬಿಡ್ಬೋದು ಇದನ್ನ. ಮಕ್ಳಿಗೂ ಇಷ್ಟ ಆಗುತ್ತೆ. ಮಕ್ಳಿಗೆ ಈ ತರ ಫ್ರೈಡ್ ಇಷ್ಟ ಆಗ್ತಾ ಇರುತ್ತಲ್ವಾ? ಫ್ರೈಡು ಆಯ್ತು, ಸ್ವಲ್ಪ ನೀವು ಹೆಲ್ದಿ ಐಟಮ್ಸ್ ಯೂಸ್ ಮಾಡ್ತಿದ್ದೀರಾ? ಅದೇ ಸ್ವಲ್ಪ ಎಲ್ಲ ಹೋಗುತ್ತೆ ಹೆಲ್ದಿ. ಮಕ್ಳಿಗೂ ಕೂಡ ಹಾಗೆ ತಿನ್ನಿ ಅಂದ್ರೆ ಅವ್ರು ತಿನ್ನಲ್ಲ ಅಲ್ಲ. ನಿಜ ನಿಜ ನಿಜ. ಈವನ್ ನಮಗೂ ದೊಡ್ಡವರಿಗೂ ಕೂಡ ಚೆನ್ನಾಗ್ ಅನ್ಸುತ್ತೆ ಇದು. ಫುಡ್ ಕ್ರೇವಿಂಗ್ ಯಾವ ವಯಸ್ಸಿಗೆ ಯಾವ ವಯಸ್ಸದವ್ರಿಗೆ ಆಗಂಗಿಲ್ಲ, ಅದನ್ನೇ ಹೇಳ್ರಿ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ. ನಿಜ, ಎಲ್ಲರಿಗೂ ಫುಡ್ ಕ್ರೇವಿಂಗ್ಸ್ ಇರೋದೇ. ಈ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಸಾಯಂಕಾಲ ತಿನ್ಬೇಕು ಅನಿಸ್ತಾನೆ ಜಾಸ್ತಿನೇ ಆಗತ್ತೆ ಕ್ರೇವಿಂಗ್ಸ್. ನಿಜ ನಿಜ. ಆ ಟೈಮಲ್ಲಿ ನಾವು ಈ ತರ ಏನಾದ್ರೂ ಡಿಫ್ರೆಂಟ್ ಮಾಡ್ಕೊಂಡು ತಿನ್ಬಿಟ್ರೆ, ಯಾಕಂದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಈ ತರ ಇದು ಸಿಗೋದು ಸ್ವಲ್ಪ ಕಡಿಮೆ ನಾನ್ ನೋಡಿದ ಪ್ರಕಾರ. ನಾನಲ್ಲಿ ಬೆಂಗಳೂರಿಗಿದ್ದಾಗ ನೋಡಿದ್ದೆ. ಸೊ ನಂಗೆ ಅದೇ ಸ್ವಲ್ಪ ಇವತ್ತು ಮಾಡಿ ತೋರಿಸೋಣ ನಮ್ಮ ವೀಕ್ಷಕರಿಗೆ ಅನ್ಕೊಂಡು. ಓಕೆ, ಗುಡ್ ಗುಡ್. ಇದು ಸ್ಟ್ರೀಟ್ ಫುಡ್ಡಾ? ಯಾ, ಸ್ಟ್ರೀಟ್ ಫುಡ್ ಇದು. ಓಕೆ ಓಕೆ ಓಕೆ. ಸೊ ಇವಾಗ ಮಿಕ್ಸಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಮೇಡಮ್. ಓಕೆ ಓಕೆ. ಫಸ್ಟ್ ಆನಿಯನ್. ಓಕೆ. ನೀವು ಎಷ್ಟು ಅಂದ್ರೆ ನೀವು ಮ್ಯಾಕ್ಸಿಮಮ್ ಆಗಿ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಬೋಟಿ ಮಸಾಲ ಮಾಡ್ಕೋಬಹುದಾ? ಹೌದು, ನೀವು ಎಷ್ಟು ಜನಕ್ಕೆ ಬೇಕು ನೋಡ್ಕೊಂಡು ಅದ್ರ ಪ್ರಕಾರ ಹಾಕೊಳ್ಬಹುದು. ಹೌದು. ನೀವು ನಾನು ಇವಾಗ 2 ಮೆಂಬರ್ಸ್ಗೆ ಆಗೋದು ಅಂದ್ರೆ ಒಂದು 4-5 ಬೋಟಿಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಸ್ಪೂನ್ ಅಷ್ಟು ಆನಿಯನ್ ತಗೊಳ್ತಾ ಇದ್ದೀನಿ. ಓಕೆ. ಸೊ ಅದೇ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಟೊಮೆಟೊ. ಓಕೆ. ನೆಕ್ಸ್ಟ್ ತುರಿದಿರೋ ಗಜ್ಜರಿ. ಓಕೆ. ಆಮೇಲೆ ಹುರಿದಿರೋ ಶೇಂಗಾ ಕಾಳು. ಶೇಂಗಾ ಕಾಳು ನಮಗೆಲ್ಲ ಮೊದಲೇ ಪ್ರಿಯ ಅಲ್ವಾ? ಹೌದು ಹೌದು. ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಆಕ್ಚುಲಿ. ನಾನು ಸ್ವಲ್ಪ ಇದು ಶೇವ್ ಹಾಕೋತಾ ಇದ್ದೀನಿ. ಪ್ಲೇನ್ ಶೇವ್ ಇದು? ಇದು ಪ್ಲೇನ್ ಶೇವು. ಓಕೆ. ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ಕೂಡ ಹಾಕೋತಾ ಇದ್ದೀನಿ. ಓಕೆ. ನೆಕ್ಸ್ಟು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್. ಈ ಬ್ಲ್ಯಾಕ್ ಸಾಲ್ಟ್ ಎಲ್ಲ ಮೇಡಮ್ ಇವಾಗ ನಾವು ಚಾಟ್ ತಿಂತೀವಲ್ಲ, ಹೌದೌದು, ಅದರಲ್ಲಿ ಸ್ವಲ್ಪ ನಮ್ಗೆ ಆಮೇಲೆ ಬ್ಲೋಟಿಂಗ್ ಆಗೋದು ಅಥವಾ ಉರಿ ಬರೋದು ಆ ಥರ ಎಲ್ಲ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಓಕೆ. ಸೊ ನಾ ಅದಕ್ಕೆ ಇದು ಸ್ವಲ್ಪ ಚಾಟ್ ಮಸಾಲ. ಓಕೆ. ಚಾಟ್ ಐಟಮ್ ಅಂತ ಚಾಟ್ ಬೇಕಲ್ಲ? ಬೇಕು. ಸೊ ಇವಾಗ ಇದಾಯಿತು. ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಓಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೇನೆ. ಓಕೆ. ಹಾಬೀಸ್ ಏನು ಮೇಡಮ್ ನಿಮಗೆ? ಹಾಬೀಸ್ ಮೇಡಮ್, ನನಗೆ ನಾನು ಪೆಟ್ ಲವರು. ಸೊ 2 ಪೆಟ್ಸ್ ಇದೆ ಮನೇಲಿ, ಡಾಗ್ಸು. ಅದರ ಜೊತೆನೇ ನಾನು ಟೈಮ್ಸ್ ಇದು ಮಾಡ್ತಾ ಇರ್ತೀನಿ. ಯಾ, ಮ್ಯೂಸಿಕ್ ಲವರು. ಓಕೆ. ಪ್ಲಸ್ ನಾನು ಫಿಟ್ನೆಸ್ಗೆ ಅಂತ ಹೇಳ್ಬಿಟ್ಟು ಯೋಗ ಆಮೇಲೆ ಏರೋಬಿಕ್ಸ್ ಕ್ಲಾಸಸ್ ಕೂಡ ಹೋಗ್ತಾ ಇರ್ತೀನಿ. ಗುಡ್ ಗುಡ್.
ನೋಡಿ ಮೇಡಮ್, ಇವಾಗ ಇದು ಬೋಟಿಗೆ ಸ್ಟಫಿಂಗ್ ಮಸಾಲ ರೆಡಿ ಆಯ್ತು. ಓಕೆ. ಸೊ ಇವಾಗ ಬೋಟಿಯಲ್ಲಿ ಇದನ್ನ ಹೇಗೆ ಇದು ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಸ್ಟಫಿಂಗೋಸ್ಕರ ಇದು ಒಂದು ಬೋಟಿನ ನಾವು ನೀಟಾಗಿ ಹಾಫಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ. ಅಂದ್ರೆ ಇದು ಬೋಟಿ ಮಸಾಲ ಅಲ್ವಾ, ಅದಕ್ಕೆ 2 ಅಂದ್ರೆ ಒಂದು ಪಾಪಡಿ. ನೀವು ಬೋಟಿ ಏನ್ರಿ, ನಾವು ಪಾಪಡಿನ ಕೊಳವೆ ಈ ತರ ಇದನ್ನ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಬೇಕು, ಸ್ಲೋ ಆಗಿ. ಸೊ ಇದು ನಿಮ್ಗೆ ಒಂದು ತೋರಿಸಿದ್ದೀನಿ, ಉಳಿದಿದ್ದಿಲ್ಲಿ ಮಾಡ್ಕೊಂಡು ಕೊಡಿ. ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ನಾನು. ಹೀಗೆ ಹಾಫ್ ಕರೆಕ್ಟಾಗಿ ಕಟ್ ಮಾಡಿದ್ದಾರೆ ಇಂಟು 2 ಪೀಸಸ್. ಓಕೆ. ಇವಾಗ ಇದು ಸ್ಟಫಿಂಗ್ ಅದ್ರಲ್ಲಿ ಮಾಡ್ಕೊಂಡು ಬಿಡೋಣ ಮೇಡಮ್. ಓಕೆ. ಈ ಥರ ಸ್ಟಫಿಂಗ್ ಮಾಡ್ಕೊಳ್ತೀವಿ. ಈಸಿ ಮತ್ತು ಫಾಸ್ಟ್ ಮೇಕಿಂಗ್ ಅನ್ನಿಸ್ತಾ ಇದೆ. ವಿದಿನ್ 2-3 ಮಿನಿಟ್ಸ್ ಎಲ್ಲ ಇಂಗ್ರೀಡಿಯೆಂಟ್ ಮನೇಲೇ ಇರುತ್ತೆ. ನೀವು ಪಟ್ ಅಂತ ಜಸ್ಟ್ ಚಾಪ್ ಮಾಡ್ಕೊಳ್ಳೋದಷ್ಟೇ ಕೆಲಸ. ಓಕೆ. ಎಲ್ಲ ಇದ್ಬಿಟ್ರೆ ನಾವು ಸಾಯಂಕಾಲ ಟೀ ಎಲ್ಲ ಮಾಡಬೇಕಾದ್ರೆ ಟೀ ಕುದಿಯೋಷ್ಟರಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಇದು ಯಾರಿಗೆ ಸೇರಲ್ಲ. ಫಸ್ಟ್ ಆಫ್ ಆಲ್ ಡೈಟ್ ಕಾನ್ಶಿಯಸ್ ಇದ್ದವ್ರ ಬಗ್ಗೆ ನಾ ಹೇಳೋದಿಲ್ಲ. ಹೌದು ಮೇಡಮ್, ಆದರೆ ಅವರು ಕೂಡ ಒಂದಿನ ಚೀಟ್ ಡೇ ಅಂತ ತಿನ್ಬೋದು. ಓಕೆ, ಚೀಟ್ ಮಾಡ್ಬೋದು ಅಂತೀರಾ? ಒನ್ ಡೇ ಚೀಟ್ ಡೇ ಅಂತ, ಯಾಕಂದ್ರೆ ಇರುತ್ತಲ್ಲ ಕ್ರೇವಿಂಗ್ಸ್ ಎಲ್ಲರಿಗೂ. ಯಾರಿಗಿರಂಗಿಲ್ಲ ಬಿಡಿ. ಅದು ಒನ್ ಡೇ ಚೀಟ್ ಡೇ ಅಂತ ತಿನ್ಬೋದು. ಅದು ಫಿಲ್ಲಿಂಗ್ ಮಾಡಿ ಕವರ್ ಮಾಡ್ತಿದ್ದೀರಾ? ಅದು ಹಾಫ್ ಸೀಲ್ಕೊಂಡಿರ್ತೀವಲ್ಲ, ಅದನ್ನ ಈ ತರ ಕವರ್ ಮಾಡ್ಕೊಂಡು ಬಿಡೋದು. ಓಕೆ. ನೋಡಿ ಮೇಡಮ್, ಈ ತರ ಇದೆಲ್ಲ ನಾವು ಏನು ಮಸಾಲ ಮಿಕ್ಸರ್ ಸೆಟ್ ಮಾಡ್ಕೊಂಡಿದ್ವಲ್ಲ, ಅದೆಲ್ಲ ಸ್ಟಫಿಂಗ್ ಮಾಡ್ಕೊಂಡು ಮತ್ತೆ ಇದು ಹಾಫ್ ಸೀಳ್ಕೊಂಡಿದ್ವಲ್ಲ, ಅದನ್ನ ಮೇಲೆ ಕವರ್ ಮಾಡಿಬಿಟ್ರೆ ನಮ್ ದಿಢೀರ್ ಬೋಟಿ ಮಸಾಲ ರೆಡಿ. ಓಕೆ. ಭಾಳ ನೋಡ್ಲಿಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಓಕೆ, ಸೊ ದಿಢೀರ್ ಬೋಟಿ ಮಸಾಲ ರೆಡಿ ಮೇಡಮ್. ಟೇಸ್ಟ್ ಮಾಡಿ ಹೇಳಿ. ಅಲ್ಲ, ದಿಢೀರಾಗಿ ಮಾಡಿ ದಿಢೀರಾಗಿ ತಿನ್ನಿ. ಓಕೆ ವೀಕ್ಷಕರೇ, ಇದನ್ನು ನಾನು ಟೇಸ್ಟ್ ಮಾಡ್ತೀನಿ. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಆ್ಯಕ್ಚುಲಿ ತುಂಬಾ ಟೇಸ್ಟು ಇದೆ. ಅವ್ರೇನು ತಂದಿದ್ದಾರಲ್ಲ ಬೋಟಿ ಕೊಳವಿ, ಇಟ್ಸ್ ಖಾರದ್ದು. ಇಟ್ಸ್ ಪ್ಲೇನು ಸಿಗುತ್ತೆ ಮೇಡಮ್, ರಿಲಯನ್ಸ್ ಸ್ಟೋರ್ಸ್ ಅಥವಾ ಯಾವುದೇ ಪ್ರೊವಿಷನ್ಸ್ ಅವರಲ್ಲಿ ಸಿಗುತ್ತೆ. ಅದನ್ನ ನೀವು ತಂದ್ಬಿಟ್ಟು ಮನೆಯಲ್ಲೇ ಕರೆದ್ಬಿಟ್ಟು ಅವಾಗ ನೀವು ಬೇಕಿದ್ರೆ ಮತ್ತೆ ಅಚ್ಕಾರದ ಪುಡಿ ಹಾಕಬೇಕು. ಇವತ್ತು ನಾನು ಇದು ಖಾರ ಬೋಟಿ ಇರೋದ್ರಿಂದ ಅಚ್ಕಾರದ ಪುಡಿ ಹಾಕಿಲ್ಲ. ಓಕೆ, ಅದ್ರ ಸ್ಪೈಸ್ ಬರ್ತಿದೆ, ಪ್ಲಸ್ ಗಜ್ರಿ, ಆನಿಯನ್, ಟೊಮೆಟೊ, ಆಮೇಲೆ ಮೇನ್ ಏನಂದರೆ ಶೇಂಗಾ ಕಾಳು ಹಾಕಿದ್ದಾರೆ, ಅದು ಬಾಯಲ್ಲಿ ಬರ್ತಿದೆ. ಇಟ್ಸ್ ಆ್ಯಕ್ಚುಲಿ ಟೇಸ್ಟಿ. ಇನ್ಸ್ಟೆಂಟ್ ಮಾಡಿ ಇನ್ಸ್ಟೆಂಟಾಗಿ ತಿನ್ಬೇಕು, ಯಾಕಂದ್ರೆ ಆಲ್ರೆಡಿ ಮೀನ್ಸ್ ಅದು ಭಾಳ ಸಾಫ್ಟ್ ಮತ್ತು ನಾಜೂಕ್ ಇರುತ್ತಲ್ಲ, ಅದರೊಳಗೆ ಅವ್ರು ಟೊಮೆಟೊ, ಗಜ್ರಿ, ಆನಿಯನ್ಸ್ ಹಾಕಿದ್ಕೋ ಅದು ನೀರು ಬಿಡುತ್ತೆ, ಬಿಕಾಸ್ ಸಾಲ್ಟ್ ಯೂಸ್ ಮಾಡಿರ್ತಾರೆ. ಅದರಿಂದ ಅವ್ರ ಕರಗು ಚಾನ್ಸಸ್ ಭಾಳ ಇರುತ್ತೆ. ಇಮಿಡಿಯೇಟ್ಲಿ ಮಾಡಿ ಇಮಿಡಿಯೇಟ್ಲಿ ತಿನ್ಬೋದು. ಟೇಸ್ಟಿ ಆಗಿದೆ ವೀಕ್ಷಕರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶ್ವೇತಾ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ. ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರುಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ. ಬನ್ನಿ, ಶ್ವೇತಾ ಅವರು ಆಗಲೇ ಬೋಟಿ ಮಸಾಲ ಮಾಡಿಕೊಟ್ರು.
ಇಟ್ ವಾಸ್ ವೆರಿ ಟೇಸ್ಟಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನೀವು ತಿನ್ಬೋದು. ಇಡೀ ರಾಗಿ ಮಾಡಿ, ಇಟ್ ಈಸ್ ಇನ್ಸ್ಟೆಂಟ್ ಮೇಕಿಂಗ್ ಆ್ಯಂಡ್ ಇನ್ಸ್ಟೆಂಟ್ ಈಟಿಂಗ್. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಐ ಅಟ್ ಲೀಸ್ಟ್ ಲೈಕ್ ಇಟ್. ಯು ಕ್ಯಾನ್ ಫುಲ್ಫಿಲ್ ಯುವರ್ ಕ್ರೇವಿಂಗ್ಸ್, ಫುಡ್ ಕ್ರೇವಿಂಗ್ಸ್. ಬನ್ನಿ ವೀಕ್ಷಕರೇ, ಅವರು ಇನ್ನೊಂದು ಐಟಮ್ ಮಾಡಿ ತೋರಿಸ್ತಿದ್ದಾರೆ. ಅದು ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದು ಕೂಡ ಇನ್ಸ್ಟೆಂಟಾಗಿ ಮಾಡಿ ಇನ್ಸ್ಟೆಂಟಾಗಿ ತಿನ್ನೋ ಐಟಮ್ ಅಂತೆ. ಬನ್ನಿ ಶ್ವೇತಾ ಅವ್ರಿಗೆ ಕೇಳೋಣ ಅದೇನು ಮಾಡ್ತಿದ್ದಾರಂತೆ. ಶ್ವೇತಾ, ನಮ್ಮ ವೀಕ್ಷಕರಿಗೆ ಇನ್ನೊಂದು ಯಾವ ಐಟಮ್ ಮಾಡಿ ತೋರಿಸ್ತಿದ್ದೀರಾ? ಇನ್ನೊಂದು ಐಟಮ್ ಮ್ಯಾಗಿ ನೂಡಲ್ಸ್ ಬೇಲ್ ಅಂತ ಮೇಡಮ್. ಇದು ಇನ್ಸ್ಟೆಂಟ್ ದಿಢೀರ್ ತಿಂಡಿನೇ. ಇದು ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಲೈಕ್ ಆಗುತ್ತೆ. ಯಾರಿಗೆ ಮ್ಯಾಗಿ ಆಕ್ಚುಲಿ ಮ್ಯಾಗಿ ಯಾರಿಗೆ ಇಷ್ಟ ಆಗಲ್ಲ? ಏನಿಲ್ಲ ಅಂದ್ರೆ ಮ್ಯಾಗಿ ಮಾಡ್ಕೊಂಡು ತಿಂತೀವಿ. ಅದೇ, ಸೊ ಇವತ್ತು ಮ್ಯಾಗಿಯಲ್ಲಿನೇ ಇನ್ನೊಂದು ವೆರೈಟಿ ಮಾಡ್ತಾ ಇದ್ದೀನಿ, ಮ್ಯಾಗಿ ಬೇಲ್ ಅಂತ. ಓಕೆ ಓಕೆ. ಅದಕ್ಕೆ ಬೇಕಾಗಿ ಸಾಮಗ್ರಿಗಳು ಏನು ಮೇಡಮ್? ಇದಕ್ಕೆ ಮ್ಯಾಗಿ ಬೇಕು. ನಾನು ಇದನ್ನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಆನಿಯನ್, ಒಂದು ಚಿಕ್ಕ ಆನಿಯನ್, ಒಂದು ಚಿಕ್ಕ ಸೌತೆಕಾಯಿ, ಓಕೆ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸಾಲ್ಟು, ಚಾಟ್ ಮಸಾಲ, ಲೆಮನ್. ಓಕೆ ಓಕೆ. ಎಷ್ಟೆಷ್ಟು ತೊಗೊಂಡಿದ್ದೀರಾ? ಮ್ಯಾಗಿ ಎಷ್ಟು ತೊಗೊಂಡಿದ್ದೀರಾ? ಮ್ಯಾಗಿ ನೋಡಿ ಮೇಡಮ್, ಇದು ನಾನು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ ಇವತ್ತು. ಅದು 15 rupees ಏನೋ ಬರುತ್ತಲ್ಲ ಅದು. ಸೊ ಒಂದಿಬ್ಬರಿಗೆ ಸರ್ವ್ ಆಗುತ್ತೆ. ಓಕೆ. ಸೊ ಅದನ್ನ ನಾವು ಫಸ್ಟ್ ಏನ್ ಮಾಡಬೇಕು, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದ್ರಲ್ಲಿ ಎಣ್ಣೆಲಿ ಡ್ರೈ ರೋಸ್ಟ್ ಮಾಡಿರ್ತೀರಾ? ಎಣ್ಣೆಲಿ ಅಥವಾ ನಿಮ್ಗೆ ಫ್ಲೇವರ್ ಬೇಕಂದ್ರೆ ತುಪ್ಪ, ಬೆಣ್ಣೆ ಹಾಕೊಂಡು ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು. ನೀವು ಏನು ಮಾಡುವ ಅದನ್ನ ರೋಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಕ್ರಿಸ್ಪಿ ಆಗಿ ಬರುತ್ತೆ ಇನ್ನೊಂದ್ ಸ್ವಲ್ಪ ಅಂತ. ಅಂದ್ರೆ ಇದು ಇನ್ಸ್ಟೆಂಟ್ ಅಲ್ವಾ, ಅದಕ್ಕೆ ನೋ ಫೈರ್ ಅದಕ್ಕೆ. ಸೊ ಇದನ್ನ ನಾನು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ತುಪ್ಪದಲ್ಲಿ ಇದ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ಇವಾಗ ಇದನ್ನ ಮಿಕ್ಸಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಫಸ್ಟ್ ಬೇಲ್ಗೋಸ್ಕರ ನೂಡಲ್ಸ್. ಇನ್ಸ್ಟೆಡ್ ಆಫ್ ಬೇಲ್ ಅಂದ್ರೆ ನೂಡಲ್ಸ್ ಯೂಸ್ ಮಾಡ್ತಿದ್ದಾರೆ. ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವರು. 1 ಪ್ಯಾಕೆಟ್ ಆಫ್ ನೂಡಲ್ಸ್ 15 rupees ಪ್ಯಾಕೆಟ್. ಓಕೆ. ಅದು ರೋಸ್ಟ್ ಮಾಡಿರೋಂಥ ನೂಡಲ್ಸ್, ಓಕೆ, ಆನಿಯನ್, ಓಕೆ, ಚಿಕ್ಕ ಆನಿಯನ್, ಓಕೆ, ಟೊಮೆಟೊ, ಓಕೆ, ಒಂದು ಚಿಕ್ಕ ಟೊಮೆಟೊ, ಮತ್ತೆ ಸೌತೆಕಾಯಿ. ಓಕೆ. ನಿಮ್ಗೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇನ್ನೂ ಹೆಲ್ದಿ ಮಾಡ್ಕೊಳ್ಳೋಣ ಅಂದ್ರೆ ಗಜ್ರೆ ಕೂಡ ಹಾಕೊಳ್ಬಹುದು, ಅವ್ರವ್ರ ಇಷ್ಟ. ಓಕೆ ಓಕೆ. ಸ್ವಲ್ಪ ಸಾಲ್ಟು, ಓಕೆ, ರುಚಿಗನುಸಾರ, ಓಕೆ, ಒಂದು ಚಿಟಿಕೆ ಚಾಟ್ ಮಸಾಲ, ಓಕೆ, ಆಮೇಲೆ ಲಾಸ್ಟ್ ಗಾರ್ನಿಷಿಗನ್ಸ್ ಕೊತ್ತಂಬರಿ. ಓಕೆ. ಮತ್ತೆ ಸ್ವಲ್ಪ ಟ್ಯಾಂಜಿ ಫ್ಲೇವರ್ ಇರಲಿ ಅಂದ್ಬಿಟ್ಟು ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಇವಾಗ ನಾನು ಇದನ್ನ ಮಿಕ್ಸಿಂಗ್ ಮಾಡ್ಕೊತೀನಿ. ನೀವು ಎಲ್ಲಿ ನೋಡಿದ್ರಾ, ಏನು ಟೇಸ್ಟ್ ಮಾಡಿದ್ರಿ? ಇಲ್ಲ ಮೇಡಮ್, ಇದನ್ನ ನಾನು ನೋಡಿದ್ದೆ ಅನ್ಸುತ್ತೆ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ, ಏನೋ ಗೊತ್ತಿಲ್ಲ. ಮನೇಲಿ ಮಾಡ್ಕೊಂಡು ತಿಂದಿದ್ದೆ, ತುಂಬಾ ಲೈಕ್ ಆಗ್ಬಿಟ್ಟಿತ್ತು ನನಗೆ. ಓಕೆ ಓಕೆ. ಹಾಗೆ ಲೈಕ್ ಆಯ್ತು, ನಮ್ಮ ವೀಕ್ಷಕರಿಗೆ ಕೂಡ ತೋರ್ಸೋಣ ಅಂತ ಮಾಡ್ತಿದ್ದೆ. ಸೊ ನಾ ಇವಾಗ ಇದನ್ನ ಮಿಕ್ಸಿಂಗ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ನೋಡಿ, ಏನು ಮನೇಲಿರೋ ಇಂಗ್ರೀಡಿಯೆಂಟ್ಸು ಆರಾಮಾಗಿ 1-2 ಸೆಕೆಂಡಲ್ಲಿ ಕೂಡ ನಾವು ಚಾಪಿಂಗ್ ಮಾಡ್ಕೊಂಡು ಬಿಡ್ಬೋದು ಇದನ್ನ. ಡಾಗ್ಸ್ ಇದಾರೆ ಅಂತಂದ್ರೆ ಮನೆಯಲ್ಲಿ ಹೇಗೆ ಡಾಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ? ಮೇಂಟೈನ್ ಅಂತ ಏನಿಲ್ಲ ಮೇಡಮ್, ಆಗ್ಬಿಡುತ್ತೆ ಅದು ಎಲ್ಲ. ಅಷ್ಟೊಂದೇನು ಮೇಂಟೆನೆನ್ಸ್ ಇಲ್ಲ. ನಂದು ಪಮೋರಿಯನ್ ಡಾಗ್ ಇದೆ ಅಲ್ಲ, ಓಕೆ. ಸೊ ಅದು ತುಂಬಾ ಫ್ರೆಂಡ್ಲಿ, ಅವು ಮನೇಲಿ ಫ್ರೆಂಡ್ಲಿ ಡಾಗ್ಸ್ ಅವು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ನಾನು. ಅವಕ್ಕೆ ನಾನು ಕೂಡ ಅಂದ್ರೆ ಇಷ್ಟ ಅಲ್ಲ ನನಗೆ. ಸೊ ಅದು ಡಾಗ್ ಕಾಂಪಿಟೇಷನ್ ಅಂತೆಲ್ಲ ಇದ್ದಾಗ ಕರ್ಕೊಂಡು ಹೋಗಿದ್ದೀನಿ. ನಂದೊಂದು ಡಾಗ್ಗೆ 2nd ಪ್ರೈಸ್ ಕೂಡ ಬಂತು ಫೆಬ್ರವರಿಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ವೆರಿ ಗುಡ್. ಸ್ಟೇಟ್ ಲೆವೆಲ್ ಅಲ್ಲ? ಸ್ಟೇಟ್ ಲೆವೆಲ್ ಅಲ್ಲಿ ಬ್ರೀಡ್ ವೈಸ್ ಕೊಡ್ತಾರೆ ಅವರು. ಸೊ ಪಮೋರಿಯನ್ ಬ್ರೀಡ್ ಅಲ್ಲಿ ನಂದೊಂದು ಡಾಗ್ಗೆ 2 ಇದೆ ನನ್ನ ಹತ್ರ. ಸೊ ಒಂದು ಮೇಲ್ ಡಾಗ್ಗೆ ಪ್ರೈಸ್ ಕೂಡ ಬಂತು. ಗುಡ್ 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 ಗುಡ್. ಸೊ ಇವಾಗ ಇದು ಬೇಲ್ ರೆಡಿ ಇದೆ ಮೇಡಮ್, ನಾನು ನಿಮಗೆ ಸರ್ವ್ ಮಾಡಿಬಿಡ್ತೀನಿ. ಓಕೆ. ಇವತ್ತು ಶ್ವೇತಾ ಅವರು ಎಲ್ಲ ಇನ್ಸ್ಟೆಂಟಾಗಿ ಮಾಡಿ ಇನ್ಸ್ಟೆಂಟಾಗಿ ತಿನ್ನೋ ಐಟಮ್ಸೇ ತೋರಿಸಿದ್ದಾರೆ, ಇನ್ಸ್ಟೆಂಟಾಗಿ ಟೇಸ್ಟ್ ಮಾಡಲಿಕ್ಕೆ. ಮೇಡಮ್ ಇವಾಗ ಇದು ಮಿಕ್ಸಿಂಗ್ ಆಗಿ ಇನ್ಸ್ಟಂಟ್ ಮ್ಯಾಗಿ ನೂಡಲ್ಸ್ ಬೇಲ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಎಸ್ ಶ್ವೇತಾ, ಐ ವಿಲ್. ವೀಕ್ಷಕರೇ, ನೂಡಲ್ಸ್ ಯಾರಿಗೆ ಸೇರಲ್ಲ, ಅದರಲ್ಲಿ ಇದು ಫ್ರೈ ಮಾಡ್ಕೊಂಡು ಇದೊಂದು ಹೊಸ ಟೈಪ್ ಆಫ್ ರೆಸಿಪಿ ಆಯಿತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಮ್ಯಾಗಿ ನೂಡಲ್ಸ್ ಹಾಗೆ ಮಾಡ್ಕೊಂಡು ತಿರ್ತಿರ್ತೀವಿ. ಇದು ಫ್ರೈ ಮಾಡ್ಕೊಂಡು ಬೇಲಂತೆ ಟೇಸ್ಟ್ ಮಾಡ್ಬೋದು. ಬನ್ನಿ ಮೊದಲು ನಾವು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಹೌದು, ನೀವು ಫ್ರೈ ಮಾಡ್ಕೊಂಡು ಬಂದಿದ್ದಕ್ಕೆ ನೂಡಲ್ಸ್ ಬರ್ತಾ ಇದೆ ನನಗೆ. ಓಕೆ. ಆಮೇಲೆ
ಕೊರಿಯಂಡರ್ ಟೇಸ್ಟು, ಟ್ಯಾಂಗಿ ಫ್ಲೇವರ್ ಇದೆ, ಸಾಲ್ಟಿ, Lemon ಹಾಕಿರೋದು. ಚಾಟು, ಟೊಮೆಟೊ, ಆನಿಯನ್ ಸಾಂಬಾರ್ ಟೇಸ್ಟ್ ದ್ಯಾಟ್ ಯಾವ ಫುಡ್ಡಲ್ಲಿ ಹಾಕಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಹೇಳಿ. ಇಟ್ ಈಸ್ ಟು ಟೇಸ್ಟಿ ವೀಕ್ಷಕರೇ. ನೀವು ಕೂಡ ಮಾಡ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ಭಾಳ ಒಳ್ಳೆಯ ರೆಸಿಪಿ ಹೇಳ್ಕೊಟ್ರು. ಮಕ್ಕಳಿಗೆ ನೂಡಲ್ಸ್ ಇಷ್ಟ. ಇದನ್ನು ನಾವು ಆಯಿಲ್ ಫ್ರೈನು ಮಾಡ್ಬೋದಾ? ಆಯಿಲ್ ಫ್ರೈ ಮಾಡಬಾರ್ದು ಮೇಡಮ್, ಯಾಕಂದರೆ ಮತ್ತೆ ಅದು ಸ್ವಲ್ಪ ಜಾಸ್ತಿ ಆಯಿಲ್, ಹಾಂ 1 ಸ್ಪೂನ್ ಹಾಕ್ಬೋದು. ಅಂದರೆ ಡೈರೆಕ್ಟ್ ನಾವಿದು ಏನಂತಾರೆ ಕರಿಯೋ ಥರ ಎಲ್ಲ ಮಾಡ್ಕೊಳ್ಬಾರ್ದು. Okay, okay. ಜಸ್ಟ್ 1 ಸ್ಪೂನ್ ಹಂಗೆ ಡ್ರೈ ರೋಸ್ಟ್ ಎಷ್ಟು ಬೇಕೋ ಇನ್ಸ್ಟೆಡ್ ಅಷ್ಟು ಆಫ್ ಮಾಡ್ಕೊ. ಘೀ ವಿ ಕ್ಯಾನ್ ಯೂಸ್ ಆಯಿಲ್ ಆಲ್ಸೋ. ಆಯಿಲ್ ಆಲ್ಸೋ ಡಿಪೆಂಡ್. ಮಾಡ್ಕೋಬೋದು. ಭಾಳ ಟೇಸ್ಟ್ ಇದೆ, ನೀವು ಕೂಡ ಮಾಡಿ ತಿನ್ಬಹುದು. ಆಯಿತು ಶ್ವೇತಾ ಅವರೇ, ಭಾಳ ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ. ನಮ್ಮ ವೀಕ್ಷಕರಿಗೂ ಕೂಡ ಬಹಳ ಇಷ್ಟ ಆಯಿತು ಅನ್ನಿಸುತ್ತೆ. ನನಗೆ ಮಾತ್ರ ಭಾಳ ಲೈಕ್ ಆಯಿತು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ, ಏನಾರು ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಟೆಲ್ ಅವರ್ ಆಡಿಯನ್ಸ್, ನೀವು ಹೇಳ್ಬೋದು. ಜಾಸ್ತಿ ಏನಿಲ್ಲ ಮೇಡಮ್, ನಾನು ಮ್ಯೂಸಿಕ್ ಲವರು. ಸೊ ಇವಾಗ ಶುಕ್ರವಾರ ಬೇರೆ ಅಲ್ವಾ, ಒಂದು ಹಾಡು ಹಾಡೋಕ್ಕೆ ಇಷ್ಟಪಡ್ತೀನಿ, ನೀವು ಅವಕಾಶ ಕೊಟ್ಟರೆ. ಓಕೆ, ನೋ ಪ್ರಾಬ್ಲಮ್. 1-2 ಲೈನ್ ಹಾಡ್ಬೋದು. ಓಕೆ ಮೇಡಮ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸತ್ತನ ಸಾಜು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಎಲ್ಲರ ಮನೆಯಲ್ಲಿ ಬಂದು ಲಕ್ಷ್ಮಿ ನಿನ್ನ ಕೃಪೆ ತೋರಮ್ಮ. ಭಾಳ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಭಾಳ ಒಳ್ಳೆಯ ರೆಸಿಪಿನೂ ಹೇಳಿಕೊಟ್ರು ಮತ್ತು ಹಾಡಿದ್ರು ಕೂಡ. ಬನ್ನಿ ಅವರಿಗೆ ಧನ್ಯವಾದ ಹೇಳೋಣ. ಭಾಳ ಒಳ್ಳೆಯ ರೆಸಿಪಿ ಮಾಡಿಕೊಟ್ರಿ ಮತ್ತು ಹಾಡು ಹಾಡಿದ್ರಿ. ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್. ನನಗೆ ಇಲ್ಲಿ ಕರೆದು ಅವಕಾಶ ಕೊಟ್ಟ ಸಂಜನಾ ಮೇಡಮ್ ಅವ್ರಿಗೂ 9 ಲೈವ್ ವೈನಿಗೂ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇದಾಯಿತು ಇವತ್ತಿನ ಸಂಚಿಕೆ, ಶುಚಿರುಚಿ ಸಂಚಿಕೆ. ನೀವು ಕೂಡ ಅಡುಗೆ ಮಾಡುವ ಹವ್ಯಾಸ ಉಳ್ಳವರಿದ್ದರೆ, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿದ್ದರೆ, ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರುತ್ತಿರೋ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ವೀಕ್ಷಿಸುತ್ತೀರಿ 9 ಲೈವ್, ಇದು ಸತ್ಯದ ಪ್ರತಿರೂಪ. ಧನ್ಯವಾದ.